ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತು ನನ್ನ ಅಜ್ಜಿ ಊರಿಗೆ ಹೋಗಬೇಕಾಗಿತ್ತು, ಅದಕ್ಕೆ ಮೆಟ್ರೋ ಸ್ಟೇಷನಲ್ಲಿ ವೆಯ್ಟ್ ಮಾಡ್ತಾ ಇದ್ದೆ. ಸೊ ಬನಶಂಕರಿವರೆಗೂ ಮೆಟ್ರೋಲಿ ಹೋಗೋಣ, ಅಲ್ಲಿಂದ ನೆಕ್ಸ್ಟು ನಮ್ಮ KSRTCಯಲ್ಲಿ ಹೋಗೋಣ ಅಂತ. ನಮ್ಮ ಅಜ್ಜಿ ಊರಿರೋದು ಕನಕಪುರ ಹತ್ರ ತುಳಸಿ ದೊಡ್ಡಿ ಅಂತ. ಇವತ್ತು ನಮ್ಮ ಅಜ್ಜಿ ತಾತನ ಊರಲ್ಲಿ ಹಬ್ಬ ಇತ್ತು, ಜಾತ್ರೆ ಇತ್ತು. ಸೊ ಇವಾಗ ಅದಕ್ಕೆ ಅಟೆಂಡ್ ಆಗೋಣ ಅಂತಲೇ ನಾನು ಊರ ಕಡೆ ಹೋಗ್ತಾ ಇದ್ದಿದ್ದು. ಸೊ ನನ್ನ ಹಸ್ಬೆಂಡ್ ಬರೋಕ್ಕಾಗಿಲ್ಲ, ಯಾಕಂದರೆ ಅವ್ರ ಆಫೀಸ್ ಕಡೆಯಿಂದ ಏನೋ ರೆಸಾರ್ಟ್ ಪ್ಲ್ಯಾನ್ ಏನೋ ಮಾಡಿದರು. ಸೊ ಅವ್ರು ಅಲ್ಲಿಗೆ ಹೋದರು. ಅದು ಪ್ಲ್ಯಾನ್ ಏನಾದರೂ ಇರಲಿಲ್ಲ ಅಂದರೆ ನಾನು ಮತ್ತು ನನ್ನ ಹಸ್ಬೆಂಡ್ ಒಟ್ಟಿಗೆ ಬರೋ ಒಂದು ಪ್ಲ್ಯಾನ್ ಇತ್ತು. ಸೊ ಫೈನಲಿ ಅಂತೂ ಇಂತೂ ವೆಯ್ಟ್ ಮಾಡಿದ್ಮೇಲೆ ಮೆಟ್ರೋ ಬಂತು. ಸೊ ನಾನು ಮೆಟ್ರೋನ ಹತ್ಕೊಂಡೆ ಆ್ಯಂಡ್ ಮತ್ತೆ ಮೆಜೆಸ್ಟಿಕ್ಕಲ್ಲಿ ನಾನು ಮೆಟ್ರೋನ ಚೇಂಜ್ ಮಾಡಿದೆ. ಮೆಜೆಸ್ಟಿಕ್ಕಲ್ಲಿ ನಾನು ಸಿಲ್ಕ್ ಇನ್ಸ್ಟಿಟ್ಯೂಟ್ ಸೈಡ್ ಹೋಗೋ ಮೆಟ್ರೋನ ಹತ್ಕೊಂಡೆ, ಅದೇ ಗ್ರೀನ್ ಲೇನ್ ಮೆಟ್ರೋ. ಸೊ ಫೈನಲಿ ನಾನು ಇವಾಗ ಬನಶಂಕರಿ ಮೆಟ್ರೋ ಸ್ಟೇಷನ್ನ ರೀಚ್ ಆದೆ. ಸೊ ಇವಾಗ ಬನಶಂಕರಿಯಿಂದ ಕನಕಪುರಕ್ಕೆ ಹೋಗೋ ಬಸ್ನ ಕ್ಯಾಚ್ ಮಾಡಬೇಕು. ಸೊ ನೆಕ್ಸ್ಟು ನಾನು ಕನಕಪುರ ರೀಚ್ ಆದೆ. ಸೊ ಕನಕಪುರ ರೀಚ್ ಆಗ್ತಿದ್ದಂಗೆ ನನ್ನ ತಂಗಿ ಬಂದಿದ್ಲು. ಸೊ ಬಂದವಳು ನಮ್ಮ ಅಜ್ಜಿ ಊರಿಗೆ ಕರ್ಕೊಂಡು ಹೋದಳು. ಸೊ ನಮ್ಮ ಅಜ್ಜಿ ಊರೇನು ತುಂಬ ದೂರ ಇಲ್ಲ, ಕನಕಪುರದಿಂದ ಒಂದು 4-5 ಕಿಲೋಮೀಟರ್ಸ್ ದೂರ ಇದೆ ಅಷ್ಟೇ. ಅಂತೂ ಇಂತೂ ಅಜ್ಜಿ ತಾತನ ಮನೇನ ತಲುಪಿದೆ. ಸೊ ತಲುಪ್ತಿದ್ದಂಗೆ ನೋಡಿದೆ ಎಲ್ಲ ಹಬ್ಬದ ತಯಾರಿಗಳು, ಜಾತ್ರೆ ತಯಾರಿಗಳು ನಡೀತಾ ಇತ್ತು. ಸೊ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ರು. ಇನ್ನೇನು ಪೂಜೆ ಸ್ಟಾರ್ಟ್ ಆಗೋ ಟೈಮ್ಗೆ ನಾನು ರೀಚ್ ಆಗಿದ್ದೆ. ಸೊ ನೋಡಿ, ಇದೆ ನಮ್ಮ ಅಜ್ಜಿ ಊರು, ಅಜ್ಜಿ ಮನೆ. ಸೊ ಎಲ್ಲರೂ ಯಾವುದೇ ಮೂಲೆಯಲ್ಲಿದ್ರೂ ಎಲ್ಲ ಒಟ್ಟಿಗೆ ಸೇರೋದು ಇದೇ ಜಾಗದಲ್ಲೇ. ಅಜ್ಜಿ ತಾತನ ಮನೆ ಅಂತಂದರೆ ತುಂಬ ಮೆಮೊರೀಸ್ಗಳಿರುತ್ತೆ. ನನಗೂ ಅಷ್ಟೇ ಈ ಜಾಗದಲ್ಲಿ ತುಂಬ ಮೆಮೊರೀಸ್ಗಳಿವೆ. ಮನೆ ಸುತ್ತಮುತ್ತ ಬರೀ ಹಸಿರು ಗಿಡಗಳೇ, ತುಂಬ ಚೆನ್ನಾಗಿದೆ. ಅಂದರೆ ಒಂದು ತೋಟದ ಮಧ್ಯದಲ್ಲಿ ಮನೆ. ದೇವಸ್ಥಾನ ಊರೊಳಗಡೆ ಇಲ್ಲ, ಇದು ಊರಿಂದ ಆಚೆ ಇದೆ. ಸೊ ಇಲ್ಲಿ ಆ ಒಂದು ಜಾತ್ರೆಯನ್ನು ನಡೆಸೋದು ನಮ್ಮ ತಾತಂದಿರೇ. 3 ಜನ ಇಲ್ಲಿ ನೋಡ್ತಿದ್ದೀರಲ್ಲ, ಈ ತಾತದಿರೇ ಇನಿಷಿಯೇಟಿವ್ ತೊಗೊಂಡು ಜಾತ್ರೆಯನ್ನು ನಡೆಸೋದು. ಪ್ರತಿ ವರ್ಷ ಈ 3 ಜನದಲ್ಲಿ ಒಬ್ಬೊಬ್ಬರು ಇನಿಷಿಯೇಟಿವ್ನ ತೊಗೊಂಡು ಜಾತ್ರೆಯನ್ನು ನಡೆಸ್ತಾರೆ. ಈ ವರ್ಷ ಈ ಜಾತ್ರೆಯನ್ನು ನಡೆಸ್ತಿರೋದು ನಮ್ಮ ತಾತ. ಇವರು ನೀವು ಫೋಟೋದಲ್ಲಿ ನೋಡ್ತಿದ್ದೀರಲ್ಲ ಅವರು. ಮೊದಲಿಗೆ ಇಲ್ಲಿ ನೋಡಿ, ನಮ್ಮ ತಾತ ಆಲರ್ಬಿಯನ್ನು ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಇದನ್ನು ಆಲರ್ಬಿ ಗಡಿಗೆ ಅಂತೇಳಿ ಕರೀತಾರೆ. ಸೊ ಜಾತ್ರೆಗೆ ಇದೇ ತುಂಬ ತುಂಬ ಪ್ರಾಮುಖ್ಯತೆ, ಇಂಪಾರ್ಟೆಂಟ್ ಆದ ಒಂದು ವಸ್ತು. ನೋಡಿ, ಈ ರೀತಿ ಆಲರ್ಬಿ ಗಡಿಗೆಯನ್ನು ಹೂವಿನಿಂದ ಅಲಂಕರಿಸಿ ಇಟ್ಕೊಂಡ್ರು. ಸೊ ಮುಂದೆ ಇದನ್ನು ಏನು ಮಾಡ್ತಾರೆ ಅಂತ ತಿಳ್ಕೊಬೇಕು ಅಂದರೆ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಸೊ ಹೂಗಳನ್ನೆಲ್ಲ ತಟ್ಟೆಗೆ ನೀಟಾಗಿ ಜೋಡಿಸಿ ಇಟ್ಕೊಳ್ತಾ ಇದ್ದಾರೆ. ಇದನ್ನು ನಾವಿವಾಗ ದೇವಸ್ಥಾನದ ಹತ್ರಕ್ಕೆ ಎತ್ಕೊಂಡು ಹೋಗಬೇಕು. ಅದಕ್ಕೆ ಹೂಗಳನ್ನೆಲ್ಲ ನೀಟಾಗಿ ತಟ್ಟೆಗೆ ಜೋಡಿಸಿ ಇಟ್ಕೊಳ್ತಾ ಇದ್ದಾರೆ. ಸೊ ಈ ಟೈಮ್ ಹಾಲರ್ಬಿಯನ್ನು ನನ್ನ ತಮ್ಮ ಎತ್ಕೊಳ್ತಾ ಇದ್ದ. ಸೊ ಅದಕ್ಕೆ ಪಂಚೆಯನ್ನು ಉಟ್ಕೊಳ್ಳೇಬೇಕಾಗಿತ್ತು. ಅದಕ್ಕೆ ನನ್ನ ಇನ್ನೊಂದು ತಮ್ಮ ನನ್ನ ತಮ್ಮಂಗೆ ಪಂಚೆ ಉಟ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾನೆ. ಇಲ್ಲಿ ನೋಡಿ ಎಷ್ಟೆಲ್ಲ ಮೇಕಪ್ ಮಾಡ್ತಾ ಇದ್ದಾರೆ ಅಂತ. ನನ್ನ ತಂಗಿ ಮೇಕಪ್ ಆರ್ಟಿಸ್ಟು ಮೋಹಿನಿ ಇದ್ದಂಗಳು ನೋಡಿ. ತೆಗಿ, ಏನ್ ದೊಡ್ಡ ತಿಪ್ರು ಸುಂದ್ರಿ. ಈಗ 30 ಸಲ ಹಾಕಿದ್ದೀನಿ ನಾ ವಿಡಿಯೋದಲ್ಲಿ. ಅಲ್ಲಿ ಕ್ಯಾಟ್ ವಾಕ್ ಎಲ್ಲ ಮಾಡ್ಬಿಟ್ಟು ಮುಖ ತೋರ್ಸೋಳೇರು. ಇವಾಗ ಯಾವ ಡವ್ ಮಾಡ್ತಾಳೆ ನೋಡೆ. ಇವಳು ಗೊತ್ತಲ್ಲ, ನಮ್ಮ ಸೂಪರ್ ಕ್ವೀನ್ ಅಲ್ಲ, ಸ್ಮೈಲಿಂಗ್ ಕ್ವೀನ್. ಇವ್ರು ಹೊಸಬ್ರು. ಹಾಯ್ ಮಾಡು ಗನವಿ. ಇದು ಮೇಕಪ್ ಮಾಡಿಸ್ಕೊತದಲ್ಲ ಇದು ಚಿನಿ. ಹೋಯ್ ಹಾಯ್ ಮಾಡೆ. ಎಲ್ಲ ರೆಡಿ ಆಗ್ತವ್ರೆ. ನನಗೆ ಕಾಫಿ ಮಾಡ್ತಾರೆ. ಈ ಕಷ್ಟದಲ್ಲೂ ನಮ್ಗೆ ಏನ್ ಕಷ್ಟ ಕೊಡ್ತಾಳೆ ಗೊತ್ತೇ? ಕಾಫಿ ಕಾಫಿ ಅಂತ ನನ್ನ ಆಂಟಿ ತಪ್ಪಿಸ್ಕೊಂಡು ಹೋಗ್ತಿದ್ರು. ಅಯ್ಯೋ ನಾನು ಇನ್ನೂ ರೆಡಿ ಆಗಿಲ್ಲ, ನಾನು ರೆಡಿ ಆದಮೇಲೆ ನನ್ನ ತೋರಿಸಿ ಅಂತ. ಆ್ಯಂಡ್ ನಿಮ್ಗೆ ಗೊತ್ತಲ್ಲ ನನಗೆ ಕಾಫಿ ಅಂದರೆ ಎಷ್ಟು ಇಷ್ಟ ಅಂತ. ಅದಕ್ಕೆ ನಮ್ಮ ಅಮ್ಮಂಗೆ ಕಾಟ ಕೊಡ್ತಾಯಿದ್ದೆ ಕಾಫಿ ಮಾಡಿಕೊಡು ಅಂತ. ಇಲ್ಲಿ ನಮ್ಮ ಮಾಮ ಬಿದ್ರು ದೊಣ್ಣೆ ಅಥವಾ ಕೋಲನ್ನು ಏನಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಅಂತ ನಿಮಗೆ ಮುಂದೆ ವಿಡಿಯೋದಲ್ಲಿ ಗೊತ್ತಾಗುತ್ತೆ.
ಇವಾಗ ಜಾತ್ರೆ ಶುರು ಆಯಿತು. ಸೊ ಇವಾಗ ನಾವು ಮನೆ ಕಡೆಯಿಂದ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೊ ಎಲ್ಲರೂ ಮನೆಯಿಂದ ದೇವಸ್ಥಾನದ ಹತ್ರಕ್ಕೆ ಬಂದರು. ಸೊ ನೀವು ನೋಡ್ಬೋದು ಮನೆಯಿಂದ ದೇವಸ್ಥಾನಕ್ಕೆ ಸ್ವಲ್ಪ ದೂರ ಇದೆ. ಮತ್ತು ಇಲ್ಲಿ ಮನೆಗಳ ಕಮ್ಮಿ, ಹಸಿರು ಜಾಸ್ತಿ. ಅದಕ್ಕೆ ನನಗೆ ಈ ಊರು ತುಂಬ ಇಷ್ಟ ಆಗುತ್ತೆ. ಹಸಿರು ಪ್ರದೇಶ ಅಂತ ಹೇಳ್ಬೋದು. ನೋಡಿ ಸುತ್ತಮುತ್ತ ಬರೀ ತೋಟಗಳೇ ಇರುತ್ತೆ. ಅಂದರೆ ಜಾಸ್ತಿ ಮನೆಗಳಿಲ್ಲ, ಅಂದರೆ ಸಿಟಿ ಥರ ಎಲ್ಲ ಇಲ್ಲ. ತುಂಬ ಪೀಸ್ ಆಗಿರುತ್ತೆ. ಅದಕ್ಕೆ ನನಗೆ ನಮ್ಮ ಅಜ್ಜಿ ತಾತನ ಊರು ಅಂತಂದರೆ ಸಖತ್ ಇಷ್ಟ ಆಗುತ್ತೆ. ಇದೊಂದು ಚಿಕ್ಕ ಗ್ರಾಮ ಅಂತ ಹೇಳಬಹುದು. ನೋಡಿದ್ರಲ್ಲ ದೇವಸ್ಥಾನ, ಅದು ಬಂದು ಆಂಜನೇಯ ಸ್ವಾಮಿ ದೇವಸ್ಥಾನ. ಸೊ ನಾವು ಪ್ರತಿ ವರ್ಷ ಜಾತ್ರೆ ನಡೆಸೋದು ಆಂಜನೇಯ ಸ್ವಾಮಿ ದೇವರದು. ಈ ದೇವರು ಬಂದು ಮಾರಮ್ಮ. ಸೊ ದೇವ್ರು ಕುಣಿಸೋದನ್ನ ನೋಡಿರ್ತೀರ, ಕೇಳಿರ್ತೀರ. ದೇವರನ್ನ ತಲೆ ಮೇಲೆ ಹೊತ್ತು ನೃತ್ಯವನ್ನು ಮಾಡ್ತಾರೆ. ಈ ದೇವಿಯ ದೇವಸ್ಥಾನ ಬಂದು ಊರೊಳಗಡೆನೇ ಇದೆ. ಸೊ ಎಲ್ಲರ ಊರಲ್ಲೂ ಇರುತ್ತೆ. ಇದು ನಮ್ಮ ಗ್ರಾಮದ ದೇವರು, ಗ್ರಾಮ ದೇವತೆ ಅಂತ ಎಲ್ಲ. ಸೊ ಆ ರೀತಿ. ಸರಿ ಬನ್ನಿ ನಮ್ಮ ಆಂಜನೇಯ ಸ್ವಾಮಿ ದೇವಸ್ಥಾನನ ನೋಡ್ಕೊಂಡು ಬರೋಣ. ಇಲ್ಲಿ ನೀವು ನೋಡಬಹುದು ವಿಗ್ರಹ ಇಲ್ಲ, ಯಾಕಂದರೆ ಇದು ಉದ್ಭವ ಆಗಿರ್ತಕ್ಕಂತಹ ದೇವರು. ಇದು ಪುರಾತನ ಕಾಲದ ದೇವರು ಅಂತ ಹೇಳ್ಬಹುದು. ನೋಡಿ ಗಡಗಮ್ಮನ ಎಷ್ಟು ಚೆನ್ನಾಗಿ ಹೂವಿನಿಂದ ಅಲಂಕರಿಸಿದ್ದಾರೆ ಅಂತ. ನೋಡೋದಕ್ಕೆ ತುಂಬ ಸುಂದರವಾಗಿ ಕಾಣಿಸ್ತಾ ಇತ್ತು. ಅದಕ್ಕೆ ನಿಮಗೂ ತೋರಿಸೋಣ ಎಷ್ಟು ಚೆನ್ನಾಗಿ ಅಲಂಕರಿಸಿದ್ದಾರೆ ಅಂತ ಅಂದ್ಬಿಟ್ಟು ಇದನ್ನು ನಾನು ಕ್ಯಾಪ್ಚರ್ ಮಾಡಿದೆ. ಇದು ಆಂಜನೇಯ ಸ್ವಾಮಿ ವಿಗ್ರಹ. ಲಾಸ್ಟ್ ನೈಟು ಇಲ್ಲಿಗೆ ಬಂದು ಹೋಮ ಎಲ್ಲ ಮಾಡ್ತಾರೆ. ನಾನು ಆ ವಿಡಿಯೋ ಮಾಡೋಕ್ಕಾಗಿಲ್ಲ, ಯಾಕಂದರೆ ನಾನು ಬಂದಿದ್ದೆ ಆಫ್ಟರ್ನೂನ್. ನೀವು ನೋಡ್ಬೋದು ಈ ದೇವಸ್ಥಾನ ರೋಡ್ ಮಿಡಲಲ್ಲೇ ಇದೆ. ಸೊ ಲೆಫ್ಟ್ ಸೈಡಲ್ಲಿ ಒಂದು ರೋಡ್ ಇದೆ, ರೈಟ್ ಸೈಡಲ್ಲಿ ಒಂದು ರೋಡ್ ಇದೆ, ಮಿಡಲಲ್ಲಿ ದೇವಸ್ಥಾನ ಇದೆ. ನಾವು ಅವಾಗಲೇ ಮನೆ ಕಡೆಯಿಂದ ಹೂಗಳನ್ನೆಲ್ಲ ಎತ್ಕೊ ಬಂದ್ವಿ ಅಲ್ಲ, ಅದನ್ನೆಲ್ಲ ದೇವರಿಗೆ ಹಾಕಿ ಇವಾಗ ದೇವರನ್ನ ತುಂಬ ಚೆನ್ನಾಗಿ ಅಲಂಕರಿಸ್ತಿದ್ದಾರೆ. ಅಲಂಕಾರ ಎಲ್ಲ ಮುಗಿದ ನಂತರ ದೇವರನ್ನ ಒಂದು ಜಾಗಕ್ಕೆ ಕರ್ಕೊಂಡು ಹೋಗಿ ಪೂಜೆಯನ್ನು ಮಾಡ್ತೀವಿ. ಸೊ ಅಲ್ಲಿ ಪೂಜೆ ಎಲ್ಲ ಮುಗಿದ ನಂತರ ನನ್ನ ತಮ್ಮ ದೇವರ ಜೊತೆಗೆ ಹಾಲರ್ಬಿಯನ್ನು ಎತ್ಕೊಂಡು ದೇವಸ್ಥಾನದ ಕಡೆಗೆ ಬರ್ತಾನೆ. ನೋಡಿ ಈ ಜಾಗಕ್ಕೆ ದೇವ್ರನ್ನ ಕರ್ಕೊಬಂದರು. ಇಲ್ಲಿ ದೇವ್ರನ್ನ ಕೂರಿಸಿ ಪೂಜೆಯನ್ನು ಮಾಡ್ತಾರೆ. ನಂತರ ಇಲ್ಲಿಂದನೇ ಹಾಲರ್ಬಿ ದೇವಸ್ಥಾನಕ್ಕೆ ಹೋಗುತ್ತೆ.
ಆಗಿನ ಕಾಲದಲ್ಲಿ ಹಿರಿಯರು ಸುಮ್ಮನೆ ಊರಬ್ಬ ಜಾತ್ರೆ ಹಬ್ಬಗಳನ್ನ ರೂಢಿಸ್ಕೊಂಡು ಬಂದಿಲ್ಲ. ಅದರದ್ದೇ ಆದ ಒಂದು ಮಹತ್ವ ಇರುತ್ತೆ. ಸೊ ನಾವಿವಾಗ ಅದನ್ನೆಲ್ಲನೂ ಮುಂದುವರ್ಸ್ಕೊಂಡು ಬೆಳೆಸ್ಕೊಂಡು ಹೋಗಬೇಕು, ಇಲ್ಲ ನಮ್ಮ ಸಂಸ್ಕೃತಿ ಸಂಪ್ರದಾಯಗಳು ಕಣ್ಮರೆ ಆಗೋಗುತ್ತೆ ಅಷ್ಟೇ. ಈ ಜಾತ್ರೆಗಳು ಹಬ್ಬಗಳೆಲ್ಲ ನಾವು ನೆಮ್ಮದಿಯಾಗಿ ಸಂತೋಷವಾಗಿ ಚೆನ್ನಾಗಿರಲಿ ಅಂತ ಮಾಡೋದು. ಸೊ ಅದನ್ನು ಖುಷಿಯಿಂದ ಮಾಡ್ತಾ ಹೋಗೋಣ. ಸೊ ನೋಡಿ, ಇವಾಗ ಹಾಲರ್ಬಿಯನ್ನು ದೇವ್ರ ಹತ್ರ ಇಟ್ಟರು. ಸೊ ದೇವ್ರ ಹತ್ರ ಇಟ್ಟಿದ ನಂತರ ಪೂಜೆಗಳನ್ನೆಲ್ಲ ಮಾಡ್ತಾರೆ. ಸೊ ಇಲ್ಲಿಂದ ಪೂಜೆ ಮಾಡಿದ ನಂತರ ಹಾಲರ್ಬಿಯನ್ನು ನನ್ನ ತಮ್ಮ ತಲೆ ಮೇಲೆ ಎತ್ಕೊಂಡು ದೇವಸ್ಥಾನದ ಕಡೆಗೆ ಹೋಗ್ತಾನೆ. ನೋಡಿ, ಸ್ಟಾರ್ಟಿಂಗಲ್ಲಿ ನಮ್ಮ ಮಾಮ ಒಂದು ಬಿದಿರಿನ ಕೋಲ್ಗಳನ್ನ ರೆಡಿ ಮಾಡ್ತಾಯಿದ್ರು ಅಲ್ವಾ. ಈಗ ಅದನ್ನು ಕೂಡ ಇಲ್ಲಿಗೆ ಎತ್ಕೊಬಂದಿದ್ದಾರೆ. ಅದು ಏನಕ್ಕೆ ಅಂತ ನೀವೇ ಮುಂದೆ ನೋಡಿ. ಸೊ ಎಲ್ಲ ಕೋಲ್ಗಳೆಲ್ಲ ಇಟ್ಕೊಂಡು ಸಿದ್ಧತೆ ಮಾಡಿಕೊಂಡು ರೆಡಿ ಆಗಿದ್ದಾರೆ. ಸೊ ಆ ಕೋಲ್ಗಳಿಂದ ಈ ಒಂದು ತೆಂಗಿನಕಾಯಿನ ನೀಟಾಗಿ ಸುಲಿತಾರೆ. ಅದನ್ನು ನೀವೇ ಮುಂದೆ ನೋಡಿ. ನೋಡ್ಕೊಳ್ಳಿಲ್ಲ. ಸಾಗರ ಜೈ ಕಪೀಶತಿ ಲೋಕ ಉಜಾಗರ ರಾಮ ದೂತ ದುಲಿತ ಬಲಧಾಮ ಅಂಜನಿ ಪುತ್ರ ಪವನ ಸುತನಾಮ. काम के लागल तो
ಜಾತ್ರೆ ಇನ್ನೂ ಮುಗ್ದಿಲ್ಲ, ಜಾತ್ರೆ ಶುರುವಾಗಿದ್ದೆ ಈಗ. ಆದರೆ ವಿಡಿಯೋ ಲೆಂತ್ ತುಂಬ ಜಾಸ್ತಿ ಇದೆ ಅನ್ನೋ ಕಾರಣಕ್ಕೆ ನಾನು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಯಾರ್ಯಾರಿಗೆ ಈ ಜಾತ್ರೆ ನೋಡೋಕ್ಕೆ ಇಷ್ಟ ಇದೆ, ಸೊ ದಯವಿಟ್ಟು ಅವರು ಪಾರ್ಟ್ 2ಗೋಸ್ಕರ ವೆಯ್ಟ್ ಮಾಡಬಹುದು. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ನೆಕ್ಸ್ಟ್ ವಿಡಿಯೋಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.